Hello everyone, this is Sahana, your social science tutor from Parikshe. ಇವತ್ತು ನಾವು ಇಂಡಿಯಾ ಜಾಗ್ರಫಿಕಲ್ ಪೊಸಿಷನ್ ಹಾಗೂ ಫಿಸಿಕಲ್ ಫೀಚರ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕಂಟಿನ್ಯೂ ಅಂತ ಅಂದರೆ ಆಲ್ರೆಡಿ ನಾನು ಪಾಠ ಮುಗಿಸಿದ್ದೀನಿ, ಓವರ್ ವ್ಯೂ ಆಫ್ ಇಟ್ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ವಿಜುವಲೈಸೇಷನ್. ಸೊ ಇಲ್ಲಿ ನಾನು ಲೆಟ್ಸ್ ವಿಜುವಲೈಸ್ ಅಂತ ಹಾಕಿದ್ದೀನಲ್ಲ. ಸೊ ಬೇಸಿಕಲಿ ಎಲ್ಲ ಏನೇನು ಹೇಳ್ತಾ ಇದ್ದೀನಿ ಅದು ಇಮೇಜಸ್ನ ಮೂಲಕ, ಮ್ಯಾಪ್ನ ಮೂಲಕ ತೋರಿಸ್ಕೊತಾ ಹೋಗ್ತೀನಿ, ಆಯಿತಾ. ಆ್ಯಂಡ್ ಪ್ರತಿಯೊಂದು ವಿಡಿಯೋದಲ್ಲಿ ಮಾಡ್ದಂಗೆ PYQP, ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಓಕೆನಾ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಾನು ಹೇಳಿದ್ದೆ, ಸೊ ನಾವು ರೀಕಾಲ್ ಮಾಡ್ತೀವಿ ಮತ್ತು ಏನೇನು ಓದಿದ್ದೀವಿ ಅಂತ ಅದನ್ನೆಲ್ಲ ವಿಜುವಲೈಸೇಷನ್ ಮೂಲಕ ತೋರಿಸ್ತೀನಿ. ಆ್ಯಂಡ್ PYQPನ ಕೂಡ ಮಾಡ್ತಾ ಹೋಗೋಣ, ಓಕೆ. ಸೊ ಇಷ್ಟೆಲ್ಲ ಆದಮೇಲೆ ಡೆಫಿನೆಟ್ಲಿ ಕ್ವೆಶನ್ಸ್ನ ಕೇಳ್ತೀನಿ, ನೀವೆಲ್ಲರೂ ಆನ್ಸರ್ ಮಾಡಬೇಕು, ರೈಟ್? ಎಸ್. ಸೊ ಫಸ್ಟ್ ಒಂದು ಸ್ವಲ್ಪ ಜನರಲ್ ಇನ್ಫಾರ್ಮೇಷನ್ ಏನಿದೆ, ಬಟ್ ಜನರಲ್ ಅಂತ ಅಂದರೆ ಸುಮ್ಮನೆ ಬಿಡ್ಬೋದು ಅಂತ ಅನ್ಕೋಬೇಡಿ. ಸೊ ಈ ಒಂದು ಪಾಯಿಂಟ್ಸ್ ಏನಿದೆ ಇದನ್ನು ಕೂಡ 1 ಮಾರ್ಕ್ ಕೇಳುವಂಥ ಸಾಧ್ಯತೆಗಳಿದೆ, ಆಯಿತಾ. ಸೊ ಫಸ್ಟ್ ಇಂಡಿಯಾನ ನಾವು ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಪಾಯಿಂಟ್ ನಂಬರ್ 1, ಸಬ್ ಕಾಂಟಿನೆಂಟ್. ಸಬ್ ಕಾಂಟಿನೆಂಟ್ ಯಾಕೆ, ಉಪಖಂಡ ಅಂತ ಯಾಕೆ ಕರಿತೀವಿ ನಾವು? ಬೇರೆ ಬೇರೆ ರೀತಿಯಾದಂಥ ಫಿಸಿಕಲ್ ಫೀಚರ್ಸು, ಕ್ಲೈಮ್ಯಾಟಿಕ್ ಕಂಡೀಷನ್ಸು, ಮನುಷ್ಯರು, ಸೊ ಈ ಥರ ಡೈವರ್ಸಿಟಿ ಜಾಸ್ತಿ ಇರೋದ್ರಿಂದ ನಾವು ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ, ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಭಾರತಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಇದೆ. ಒಂದು ಹಿಂದೂಸ್ತಾನ್, ಇನ್ನೊಂದು ಭಾರತ ಅಂತ. ಸೊ ಇಂಡಿಯಾ, ಹಿಂದೂಸ್ತಾನ್, ಭಾರತ, ಈ ಥರ ಹಲವಾರು ಹೆಸರುಗಳಿದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಏರಿಯಾ. ಸೊ ಜಗತ್ತು, ಭೂಮಿ ಅಂತ ತಗೊಂಡಾಗ ಭಾರತ ಎಷ್ಟು ಜಾಗನ ತಗೊಂಡಿದೆ ಅಂತ, ಆಯಿತಾ. ಸೊ ಅದು ಎಷ್ಟು? 32,87,263 ಸ್ಕ್ವೇರ್ ಕಿಲೋಮೀಟರ್ಸ್. ಆ್ಯಂಡ್ ಏರಿಯಾ ಪ್ರಕಾರ ನಾವು ನೋಡಿದಾಗ ಇದು ಭಾರತ ಏನು 7th ಲಾರ್ಜೆಸ್ಟ್. ಸೊ ಏರಿಯಾ ಪ್ರಕಾರ ತಗೊಂಡಾಗ ಏಳನೇ ಜಾಗದಲ್ಲಿದೆ, ಓಕೆನಾ. ಸೊ ಅದು 7th ಲಾರ್ಜೆಸ್ಟ್, ಆಕ್ಯುಪೈಸ್ 2.4% ಆಫ್ ವರ್ಲ್ಡ್ಸ್ ಟೋಟಲ್ ಏರಿಯಾ. ಸೊ ಇಫ್ ಯು ಟೇಕ್ ವರ್ಲ್ಡ್ಸ್ ಟೋಟಲ್ ಏರಿಯಾ ಆಸ್ 100%, ಅದರಲ್ಲಿ 2.4% ಭಾರತನೇ, ರೈಟ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟೇಟ್ಸು. ಸೊ 29 ಸ್ಟೇಟ್ಸ್, 7 ಯೂನಿಯನ್ ಟೆರಿಟರೀಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು, ಹಾಗೂ 28 ಸ್ಟೇಟ್ಸ್ ಆ್ಯಂಡ್ 8 ಯೂನಿಯನ್ ಟೆರಿಟರೀಸ್ ಪ್ರೆಸೆಂಟ್. ಸೊ ನಿಮಗೆ ಯೂನಿಯನ್ ಟೆರಿಟರೀಸ್ ಹಾಗೂ ಸ್ಟೇಟ್ಸ್ನ ಕ್ವೆಶ್ಚನ್ ಕೇಳಿದಾಗ ಆ್ಯಂಡ್ ಅವ್ರು ಸ್ಪೆಸಿಫೈ ಮಾಡಿಲ್ಲ, ಟೆಕ್ಸ್ಟ್ ಬುಕ್ದು ಬರೀರಿ ಅಥವಾ ಪ್ರೆಸೆಂಟ್ ಬರೀರಿ ಅಂತ ಸ್ಪೆಸಿಫೈ ಮಾಡಿಲ್ಲ ಅಂತ ಅಂದರೆ 2 ಬರೆಯೋದು ಉತ್ತಮ, ಆಯಿತಾ. ಆ್ಯಂಡ್ ನಮ್ಮ ಕ್ಯಾಪಿಟಲ್ ಯಾವುದಾಗಿದೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಯಾವುದಾಗಿದೆ, ನ್ಯೂ ಡೆಲ್ಲಿ, ರೈಟ್. ಸೊ ಪಾಪ್ಯುಲೇಷನ್, ಲಾಸ್ಟ್ ಪಾಯಿಂಟು. ಪಾಪ್ಯುಲೇಷನ್ 121 crores ಇದೆ. ಇದು ಎಷ್ಟು ಪರ್ಸೆಂಟೇಜ್ನ ಪ್ರಕಾರ ನೋಡಿದಾಗ 17.5% ಇದೆ. ಸೊ ಇದನ್ನು ಕೂಡ ಹೀಗೆ ಲೆಕ್ಕಾಚಾರ ಮಾಡಿದಾಗ ಭೂಮಿನ ನಾವು 100% ಅಂತ ತಗೊಂಡಾಗ ಭಾರತದ ಪಾಪ್ಯುಲೇಷನ್ ಎಷ್ಟಿದೆಯಪ್ಪ ಅಂತಂದರೆ 17.5%, ಆಯಿತಾ. ಸೊ ಇಷ್ಟು ನಿಮಗೆ ಒಂಚೂರು ಜನರಲ್ ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಬಿ ಆಸ್ಕ್ ಫಾರ್ 1 ಮಾರ್ಕ್ ಕ್ವೆಶ್ಚನ್, ರೈಟ್. ಸೊ ನೆಕ್ಸ್ಟ್, ಇಂಡಿಯಾಸ್ ಪೊಸಿಷನ್ ಇನ್ ದ ವರ್ಲ್ಡ್. ಸೊ ನಾನು ಈ ಲೈನ್ ಹಾಕಿದಾಗ ನಿಮಗೆ ಗೊತ್ತಾಗಬೇಕು, ನಾನು ಬೇಸಿಕಲಿ ಡಿವೈಡ್ ಮಾಡಿದ್ದೀನಿ. ಸೊ ಭೂಮಿನ ನಾವು 2ಆಗಿ ಡಿವೈಡ್ ಮಾಡಿದಾಗ ಅದನ್ನು ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಹಾಗೂ ಸದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಸೊ ಮೇಲೆ ಭಾಗನ ನಾರ್ದರ್ನ್ ಹೆಮಿಸ್ಫಿಯರ್, ಕೆಳಗಡೆ ಭಾಗನ ಸದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀನಿ. ಸೊ ಇವಾಗ ಈ ಒಂದು ಭೂಪಟ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಭೂಮಿ ಎಲ್ಲಿ ಬರುತ್ತೆ ಅನ್ನೋದೇ ಈ ಒಂದು ಸ್ಲೈಡಲ್ಲಿ ನಾನು ಹೇಳ್ಕೊಡ್ತಾ ಹೋಗೋದು. ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ಕರೆಕ್ಟಾಗಿ ನಿಮಗೆ ನಮ್ಮ ಭಾರತ ಕಾಣಿಸುತ್ತೆ. ಆ್ಯಂಡ್ ಇದು ಯಾವ ಡೈರೆಕ್ಷನಲ್ಲಿದೆ ಅಂತಂದರೆ ಸೌತ್ ಈಸ್ಟ್ ಏಷ್ಯಾ. ಸೊ ನಮ್ಮ ಖಂಡ ತಗೊಂಡಾಗ, ಏಷ್ಯಾ ಖಂಡ ತಗೊಂಡಾಗ ದಕ್ಷಿಣ ಹಾಗೂ ಪೂರ್ವ ಭಾಗದಲ್ಲಿದೆ, ಆಯಿತಾ. ಆ್ಯಂಡ್ ಇದಿರೋದು ನಾರ್ದರ್ನ್ ಹೆಮಿಸ್ಫಿಯರ್. ಸೊ ನಾನು ಈ ಲೈನ್ ಹೇಳಿದಾಗ ಕೆಳಗಡೆ ಇದೆಯಾ ಮೇಲೆ ಇದೆಯಾ? ಮೇಲೆ ಇದೆ. ಸೊ ಇದು ಬಂದ್ಬಿಟ್ಟು ನಾರ್ದರ್ನ್ ಹೆಮಿಸ್ಫಿಯರ್, ರೈಟ್. ಸೊ ಇದು ಇಂಡಿಯಾಸ್ ಪೊಸಿಷನ್ ಇನ್ ದ ವರ್ಲ್ಡ್ ಅಂತ ಕೇಳಿದಾಗ ಇಷ್ಟು ಬರೀಬೇಕು ನೀವು, ಓಕೆನಾ. ಸೊ ಸೈಜ್ ಆಫ್ ಇಂಡಿಯಾ, ಸೊ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಎಷ್ಟಿದೆಯಪ್ಪ ಅಂತಂದರೆ ಈಸ್ಟ್ ಟು ವೆಸ್ಟ್ 2,933 ಕಿಲೋಮೀಟರ್ಸ್. ಆ್ಯಂಡ್ ಅಂದರೆ ನಾರ್ತ್ ಟು ಸೌತ್ ಅಥವಾ ಕಾಶ್ಮೀರ್ ಟು ಕನ್ಯಾಕುಮಾರಿ 3,214 ಕಿಲೋಮೀಟರ್ಸ್ ಇದೆ. ಸೊ ನಿಮಗೆ ಸೈಜ್ ಅಂತ ಕೇಳಿದಾಗ 4 ದಿಕ್ಕಿನಲ್ಲಿ ಬರಿಬೇಕು ನೀವು. ಸೊ ನಾರ್ತ್ ಟು ಸೌತ್ ಹಾಗೂ ಈಸ್ಟ್ ಟು ವೆಸ್ಟ್ ಬರಿಬೇಕು, ಓಕೆನಾ. ಸೊ ಇದು ವ್ಯಾಲ್ಯೂಸ್. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಟಿಟ್ಯೂಡ್ನಲ್ ಪೊಸಿಷನ್. ಲ್ಯಾಟಿಟ್ಯೂಡ್ ಅಂತ ಅಂದರೆ ನಾನು ಹೇಳಿದ್ದೆ ಮಲ್ಕೊಂಡಿರೋದು, ಓಕೆನಾ. ಸೊ ಸ್ಲೀಪಿಂಗ್ ಲೈನ್. ಸೊ ಹಲವಾರು ಲ್ಯಾಟಿಟ್ಯೂಡ್ಸ್ನ ನಡುವೆ ಭಾರತ ಎಲ್ಲಿ ಬರುತ್ತೆ ಅನ್ನೋದೇ ಲ್ಯಾಟಿಟ್ಯೂಡ್ನಲ್ ಪೊಸಿಷನ್, ಓಕೆನಾ. ಸೊ ನಮ್ಮ ಭಾರತ
ನಾವು ಯಾವಾಗಲೂ ಈ ತುದಿಯಿಂದ ಈ ತುದಿಗೆ ತಗೊಳ್ಳೋದು. ಇಲ್ಲಿಗೆ ಯಾಕೆ ತಗೊಳ್ಳೋದಿಲ್ಲ ಅಪ್ಪ ಅಂತಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಕೂಡ ಭಾರತಕ್ಕೆ ಸೇರಿತ್ತು. ಸೊ ಹಾಗಾಗಿ ಈ ತುದಿನ ನಾವು ತಗೋತೀವಿ, ಇದು ಅಲ್ಲ. ರೈಟ್. ಸೊ ಈ ತುದಿಯಲ್ಲಿ ಲ್ಯಾಟಿಟ್ಯೂಡ್ನಲ್ ಪೊಸಿಷನ್ ಎಷ್ಟಿದೆ? 37 ಡಿಗ್ರಿ 6 ಮಿನಿಟ್ಸ್ ನಾರ್ತ್ ಟು 8 ಡಿಗ್ರಿ 4 ಮಿನಿಟ್ಸ್ ನಾರ್ತ್. ಆಯಿತಾ? ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ 1 ಮಾರ್ಕ್ ಕ್ವೆಶ್ಚನ್ ಯಾವುದು ಅಂತ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಇದು ಸುಮಾರು ಕ್ವೆಶ್ಚನ್ ಪೇಪರ್ಸಲ್ಲಿ ರಿಪೀಟ್ ಆಗಿರುವಂಥ ಕ್ವೆಶ್ಚನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆರ್ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಸೊ ಇದು ಭಾರತದ ನಡುವೆ ಮಧ್ಯ ಪಾಸ್ ಆಗುವಂಥ ಒಂದು ಲ್ಯಾಟಿಟ್ಯೂಡ್. ಇದನ್ನ ಹೆಂಗೆ ನೆನ್ಪಿಟ್ಕೋಬೋದು ಅಂತಂದರೆ ಇಲ್ಲಿ ಕರ್ವ್ ಇದೆಯಲ್ಲ, ಸೊ ಈ ಕರ್ವ್ ಸ್ಟಾರ್ಟಿಂಗ್ ಏನಿದೆ ಇಲ್ಲಿ ನೀವು ಒಂದು ಸ್ಟ್ರೇಟ್ ಲೈನ್ ಎಳ್ಕೊಂಡು ಹೋದರೆ ಸಾಕು, ಅದೇ ನಿಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆಗುತ್ತೆ. ರೈಟ್. ಆ್ಯಂಡ್ ಇನ್ನೊಂದು ನಮ್ಮ ಒಂದು ಸದರ್ನ್ ಮೋಸ್ಟ್ ಟಿಪ್ ಏನಿದೆ ಅದನ್ನು ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಸದರ್ನ್ ಮೋಸ್ಟ್ ಟಿಪ್ ಅಂತ ಅಂದರೆ ತುದಿ ಯಾವುದಿದೆ ಅದನ್ನು ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಆ್ಯಂಡ್ ಇದಿರೋದು ನಿಕೋಬಾರ್ ಐಲ್ಯಾಂಡ್ಸಲ್ಲಿ. ಅರ್ಥ ಆಯ್ತಾ? ಎಸ್. ಸೊ ಇವಾಗ ಲ್ಯಾಟಿಟ್ಯೂಡ್ ಆದಮೇಲೆ ಏನು ಓದಬೇಕು? ಲಾಂಜಿಟ್ಯೂಡ್ ಓದಲೇಬೇಕಲ್ವಾ? ಸೊ ಇಲ್ಲಿ ನೀವು ನೋಡ್ಬೋದು ಇದು ಲಾಂಜಿಟ್ಯೂಡ್ನಲ್ ಪೊಸಿಷನ್. ಲಾಂಜಿಟ್ಯೂಡ್ ಅಂತ ಅಂದರೆ ನಿಂತ್ಕೊಂಡಿರೋ ಲೈನ್. ಸೊ ಈ ಕಡೆಯಿಂದ ಈ ಕಡೆಗೆ ಎಷ್ಟಿದೆ ಅಂತ. ಸೊ 68 ಡಿಗ್ರಿ 7 ಮಿನಿಟ್ಸ್ ಈಸ್ಟ್ ಟು 97 ಡಿಗ್ರಿ 25 ಮಿನಿಟ್ಸ್ ಈಸ್ಟ್ವರೆಗೂ ಇದೆ. ಆ್ಯಂಡ್ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಲಾಂಜಿಟ್ಯೂಡ್ ನಮ್ಮ ಭಾರತಕ್ಕೆ, ಇದು ಕೂಡ 1 ಮಾರ್ಕ್ ಕೇಳೋವಂಥ ಕ್ವೆಶ್ಚನ್, 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್. ಸೊ ಯಾಕೆ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತ ಅಂದರೆ, ಸೊ ಇದರಿಂದ ನಾವು ಭಾರತದ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಯಿತಾ? ಸೊ ಹಾಗಾಗಿ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ಅಲಹಾಬಾದ್ನ ಕ್ರಾಸ್ ಮಾಡುತ್ತೆ. ಸೊ ನಿಮಗೆ ಮಾರ್ಕ್ ಮಾಡಬೇಕಾದ್ರೂ ಇದನ್ನು ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಡೆಫಿನೆಟ್ಲಿ ಅಲಹಾಬಾದ್ನ ಕ್ರಾಸ್ ಮಾಡಬೇಕು. ಇದು ಈ ಕರ್ವ್ ಬರುತ್ತಲ್ಲ ಮಕ್ಕಳೇ, ಈ ಕರ್ವಿಂದ ಒಂದು 1 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್ಲಿ, ಆಯಿತಾ? ಸೊ ಒಂದು 1 ಸೆಂಟಿಮೀಟರ್ ಬಂದಾಗ ನೀವು ಒಂದು ಸ್ಟ್ರೇಟ್ ಲೈನ್ ಹೇಳಿದ್ರೆ ಅಲಹಾಬಾದ್ ಬರುತ್ತೆ. ಅಂದರೆ ಆಬ್ವಿಯಸ್ಲಿ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ನ ನೀವು ಡ್ರಾ ಮಾಡಿದ್ದೀರಾ ಅಂತ. ಆಯಿತಾ? ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಗ್ರೀನ್ವಿಚ್ ಮೆರಿಡಿಯನ್. ಸೊ ಗ್ರೀನ್ವಿಚ್ ಮೆರಿಡಿಯನ್ 0 ಡಿಗ್ರಿ ಲಾಂಜಿಟ್ಯೂಡ್. ಇವಾಗ ಈಕ್ವೇಟರ್ ಲ್ಯಾಟಿಟ್ಯೂಡಲ್ಲಿ ಹೇಗೆ 0 ಡಿಗ್ರಿನೋ ಲಾಂಜಿಟ್ಯೂಡಲ್ಲೂ ಕೂಡ 0 ಡಿಗ್ರಿ ಇದೆ, ಅದು ಗ್ರೀನ್ವಿಚ್ ಮೆರಿಡಿಯನ್. ಸೊ ಈ ಗ್ರೀನ್ವಿಚ್ ಮೆರಿಡಿಯನ್ಗೆ ಹಾಗೂ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಕಂಪೇರ್ ಮಾಡಿದಾಗ 5.5 hours. ಸೊ 5 hours 30 ಮಿನಿಟ್ಸ್ ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಈ ಒಂದು ಲೈನ್ ಏನಿದೆ, ಈ ಒಂದು ಲಾಂಜಿಟ್ಯೂಡ್ ಏನಿದೆ 5 hours 30 ಮಿನಿಟ್ಸ್ ಮುಂದೆ ಇದೆ. ಹೆಡ್ ಅಂತ ಅಂದರೆ ಮುಂದೆ ಇದೆ ಅಂತ. ಇವಾಗ ಗ್ರೀನ್ವಿಚ್ ಮೆರಿಡಿಯನಲ್ಲಿ ನಂಗೆ 5 ಗಂಟೆ ಅಂತ ಅಂದರೆ ಈ ಒಂದು ಲಾಂಜಿಟ್ಯೂಡ್ ಅಂದರೆ 82.5 ಡಿಗ್ರಿ ಲಾಂಜಿಟ್ಯೂಡಲ್ಲಿ 10:30 ಆಗಿರುತ್ತೆ. ಆಯಿತಾ? ಸೊ ಅದು ಡಿಫ್ರೆನ್ಸ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಾಂಟಿಯರ್ಸ್ ಆ್ಯಂಡ್ ನೇಬರಿಂಗ್ ಕಂಟ್ರೀಸ್. ಸೊ ನೇಬರಿಂಗ್ ಕಂಟ್ರೀಸ್ ಯಾವ್ಯಾವು ಅಂತ ನೋಡ್ಕೊಂಡು ಹೋಗೋಣ. ಸೊ ಫ್ರಾಂಟಿಯರ್ಸು, ನೇಬರಿಂಗ್ ಕಂಟ್ರೀಸು ಹಾಗೂ ಇದೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನ್ಯಾಚುರಲ್ ಫ್ರಾಂಟಿಯರ್ಸು, ಆರ್ಟಿಫಿಷಿಯಲ್ ಫ್ರಾಂಟಿಯರ್ಸ್, ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ. ಸೊ ಇವಾಗ ನಾನೊಂದು ಕಂಪ್ಲೀಟ್ ಮ್ಯಾಪ್ ಹಾಕಿದ್ದೀನಿ, ಬರೀ ಡೈರೆಕ್ಷನ್ಸ್ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನಾರ್ತ್ ವೆಸ್ಟ್ ಭಾಗದಲ್ಲಿ, ಓಕೆನಾ, ಸೊ ಈ ಕಡೆಗೆ ನಾರ್ತ್ ವೆಸ್ಟ್ ಭಾಗದಲ್ಲಿ ನಿಮಗೆ ಕಾಣಿಸೋದೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ್, ರೈಟ್? ಆ್ಯಂಡ್ ಸೌತ್ಗೆ ನಿಮಗೆ ಸೌತ್ ಈಸ್ಟ್, ಓಕೆ, ಸೌತ್ ಈಸ್ಟ್ಗೆ ನಿಮಗೆ ಶ್ರೀಲಂಕಾ ಇದೆ. ಓಕೆ. ಆ್ಯಂಡ್ ದೆನ್ ನಾರ್ತಲ್ಲಿ ನಿಮಗೆ 3 ಕಂಟ್ರೀಸ್ ಬರುತ್ತೆ, ಚೈನಾ, ನೇಪಾಲ್ ಹಾಗೂ ಭೂತಾನ್. ಓಕೆನಾ? ಆ್ಯಂಡ್ ನಾರ್ತ್ ಈಸ್ಟ್ಗೆ ಬರೋದು ಬಾಂಗ್ಲಾದೇಶ್ ಹಾಗೂ ಮಯನ್ಮಾರ್. ಯಾವುದಾದ್ರೂ ಮಿಸ್ ಮಾಡಿದ್ದೀನಾ ಇಲ್ಲಿ? ಸೊ ನೇಮ್ ದ ಕಂಟ್ರಿ ವಿಚ್ ಇಸ್ ಮಿಸ್ಸಿಂಗ್. ಎಸ್, ಸೊ ಅದು ಬಂದ್ಬಿಟ್ಟು ಮಾಲ್ಡೀವ್ಸ್. ಸೊ ಇದು ನಿಮಗೆ ಸೌತ್ ವೆಸ್ಟ್ ಜಾಗದಲ್ಲಿ ಇದೆ. ಸೊ ನಿಮಗೆ ಫ್ರಾಂಟಿಯರ್ಸ್, ನೇಬರಿಂಗ್ ಕಂಟ್ರೀಸ್ ಅಂತ ಕೇಳಿದಾಗ ಈ 8 ಪ್ರದೇಶಗಳೇನಿದೆ 8 ಪ್ರದೇಶಗಳನ್ನ ಬರಿಬೇಕು ನೀವು. ಅರ್ಥ ಆಯ್ತಾ? ಎಸ್, ಇಷ್ಟೇ ಇರೋದು ಮಕ್ಕಳೇ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಏನಿದೆ ಅದಕ್ಕೆ ಹೋಗೋಣ. ಫಿಸಿಕಲ್ ಫೀಚರ್ಸ್ ಅಂತ ಅಂದಾಗ ಫಸ್ಟ್ ನಿಮಗೆ ನೆನಪಾಗಬೇಕಾಗಿರೋದೆ ನಾರ್ದರ್ನ್ ಮೌಂಟೇನ್ಸ್. ಸೊ ಇದನ್ನು ನಾವು ಹಿಮಾಲಯನ್ ಮೌಂಟೇನ್ಸ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಇಲ್ಲಿ ಯಾಕೆ ಅರ್ಧ ಮ್ಯಾಪ್ ಹಾಕಿದ್ದೀನಿ ಅಂತ ಅಂದರೆ ನಾನು ನಿಮಗೆ ರೆಫರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೇ ಬರುತ್ತೆ ಅಂತ, ಸೊ ಫೋಕಸ್ ಎಲ್ಲ ಅಲ್ಲೇ ಇರಬೇಕು ಅಂತ. ಬಟ್ ನೀವು ಎಕ್ಸಾಮಲ್ಲಿ ಫುಲ್ ಮ್ಯಾಪ್ನೇ ಹಾಕಬೇಕು, ರೈಟ್? ಸೊ ನಾರ್ದರ್ನ್ ಮೌಂಟೇನ್ಸ್
ಪಾಮೇರ್ ನಾಟಿಂದ ಅರುಣಾಚಲ್ ಪ್ರದೇಶವರೆಗೂ ವಿಸ್ತರಣೆ ಆಗಿದೆ. ಸೊ ದ್ಯಾಟ್ಸ್ ದ ಎಕ್ಸ್ಟೆಂಟ್. ಸೊ ಪಾಮೇರ್ ನಾಟ್ ಏನಪ್ಪ ಅಂತಂದರೆ ಈ ಒಂದು ಕೊನೆ ಏನಿದೆ, ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ ಈ ಕೊನೆ ಇಲ್ಲೇನು ನೋಡ್ತೀರಾ, ಸೊ ಅಲ್ಲಿವರೆಗೂ ವಿಸ್ತರಣೆ ಆಗಿದೆ ಅರುಣಾಚಲ್ ಪ್ರದೇಶ್. ಅರ್ಥ ಆಯ್ತಾ ಮಕ್ಕಳೇ? ಆ್ಯಂಡ್ ಇದು 3 ಭಾಗ ಆಗಿ ಡಿವೈಡ್ ಆಗಿದೆ ಬೇಸಿಕಲಿ. ಓಕೆ, ಸೊ ಈ 3 ಲೈನ್ಸ್ ಏನು ನೋಡ್ತೀರಾ, ಇದು 3 ಭಾಗ ಆಗಿ ಡಿವೈಡ್ ಆಗಿದೆ, ಇಡೀ ನಾರ್ದರ್ನ್ ಮೌಂಟೇನ್ಸ್ ಅಥವಾ ಹಿಮಾಲಯನ್ ಮೌಂಟೇನ್ಸ್. ಸೊ ಆ 3 ಭಾಗ ಏನಪ್ಪ ಅಂತಂದರೆ ಈ ಎಲ್ಲೋ ಅಂದರೆ ತುಂಬ ಅತ್ಯಂತ ಕೆಳಗಡೆಯಲ್ಲಿರೋದು ಸಿವಾಲಿಕ್ ರೇಂಜಸ್. ಸೊ ಅದು ಬಂದ್ಬಿಟ್ಟು ಫುಟಿಲ್ಸ್ ಆಫ್ ಹಿಮಾಲಯಾಸ್ ಅಂತ ಕರಿತೀವಿ. ಯಾಕೆ ಫುಟಿಲ್ಸ್ ಅಂತ ಅಂದರೆ ಅದೇ ಸ್ಟಾರ್ಟಿಂಗಲ್ಲಿರೋದು. ಓಕೆನಾ? ಸೊ ಅದನ್ನು ಫುಟ್ ಹಿಲ್ಸ್ ಅಂತ ಕರಿತೀವಿ. ನಡುವೆ ಇರೋದು, ಮಧ್ಯ ಇರೋದು ಬಂದ್ಬಿಟ್ಟು ದ ಹಿಮಾಚಲ್, ಈ ಕಲರಲ್ಲಿ ಗ್ರೀನ್ ಕಲರಲ್ಲಿ. ಸೊ ಇದನ್ನು ಮಿಡಲ್ ಹಿಮಾಲಯಾಸ್ ಅಂತ ಕರಿತೀವಿ, ಯಾಕಂದರೆ ನಡುವೆ ಇದೆ. ಸೊ ಸಿವಾಲಿಕ್ಗೂ ಹಿಮಾದ್ರಿಗೂ ನಡುವೆ ಇದೆ. ಮೇಲೆ ಇರೋವಂಥದ್ದು ಗ್ರೇಟರ್ ಹಿಮಾಲಯಾಸ್ ಅಥವಾ ಹಿಮಾದ್ರಿ ಅಂತ ಕೂಡ ಕರಿತೀವಿ. ಹಿಮಾದ್ರಿ ಅಂತ ಅಂದರೆ ಹಿಮ ಅಂತ ಅಂದರೆ ಸ್ನೋ ಅಲ್ವಾ? ಸೊ ಇದು ಯಾವಾಗಲೂ ಸ್ನೋಯಿಂದ ಕವರ್ ಆಗಿರೋದ್ರಿಂದ ನಾವು ಇದನ್ನು ಹಿಮಾದ್ರಿ ಅಂತ ಹೇಳ್ತೀವಿ. ರೈಟ್? ಸೊ ಇವಾಗ 1 by 1 ಓದ್ಕೊಂಡು ಹೋಗೋಣ. ಸೊ ಸಿವಾಲಿಕ್ ರೇಂಜ್ ಬಗ್ಗೆ ನೋಡೋಣ ಫಸ್ಟು. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇದೇ ಸಿವಾಲಿಕ್ ರೇಂಜ್. ಓಕೆ, ಸೊ ಇದು ನಾನು ಏನು ಇಂಡಿಕೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಹಿಮಾದ್ರಿ, ಹಿಮಾಚಲ್ ಹಾಗೂ ಸಿವಾಲಿಕ್. ಅಂದರೆ ಹಿಮಾದ್ರಿಯಲ್ಲಿ ಪರ್ವತಗಳು ತುಂಬ ಎತ್ತರವಾಗಿದೆ, ಆಮೇಲೆ ಹಿಮಾಚಲ್ಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ಸಿವಾಲಿಕ್ ಅತ್ಯಂತ ಕಮ್ಮಿ, ಲೆಸ್ಸರ್ ಹೈಟ್. ಆಯಿತಾ? ಸೊ ಇದು ಸಿವಾಲಿಕ್ ರೇಂಜ್. ಸೊ ಇದು ಬಂದ್ಬಿಟ್ಟು ಸಿವಾಲಿಕ್ ರೇಂಜ್. ಓಕೆ, ಸೊ 600 to 1500 ಮೀಟರ್ಸ್ ಇರುತ್ತೆ ಆ್ಯಂಡ್ ಇಟ್ ಇಸ್ ಲೆಸ್ಸರ್ ಇನ್ ಹೈಟ್. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೊಬೇಕಾಗಿರೋದು ಅಂತಂದರೆ ಡೂನ್ಸ್. ಸೊ ಹಿಮಾಚಲ್ ಹಾಗೂ ಸಿವಾಲಿಕ್ ನಡುವೆ ಇರೋದೆ ಡೂನ್ಸ್. ಏನಿದು ಡೂನ್ಸ್ ಅಂತ ಅಂದರೆ ಇಟ್ಸ್ ಎ ನ್ಯಾರೋ ಸ್ಟ್ರಿಪ್ ಆಫ್ ಪ್ಲೇನ್ಸ್ ಆರ್ ವ್ಯಾಲೀಸ್. ನ್ಯಾರೋ ಅಂತ ಅಂದರೆ ತುಂಬ ಚಿಕ್ಕದಾಗಿ ಇರೋದು, ತುಂಬ ಅಗಲ ಇರೋದಿಲ್ಲ, ತುಂಬ ಚಿಕ್ಕದಾಗಿ ಒಂದು ಏನಾದರೂ ಇರ್ಬೋದು, ಭೂಮಿನೋ ಅಥವಾ ಏನೋ ಆದರೂ ಇರ್ಬೋದು. ಆಯಿತಾ? ಸೊ ಅದನ್ನು ನಾವು ಡೂನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಪ್ಲೇನ್ಸಲ್ಲೂ ಇರ್ಬೋದು ಅಥವಾ ವ್ಯಾಲೀಸಲ್ಲೂ ಇರ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸಿವಾಲಿಕ್ ರೇಂಜ್ ಓದಬೇಕಾದ್ರೆ. ಓಕೆನಾ? ಸೊ ಎಕ್ಸಾಂಪಲ್ ಡೆಹ್ರಾಡೂನ್, ಪಟ್ಲಿ ಹಾಗೂ ಕೊಟ್ಲಿ. ಯಾವುದಕ್ಕೆ? ಡೂನ್ಸ್ಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹಿಮಾಚಲ್. ಸೊ ಹಿಮಾಚಲ್ ಕೂಡ 3600 to 4500 ಮೀಟರ್ಸ್ ಹೈಟಲ್ಲಿದೆ ಆ್ಯಂಡ್ ಇದನ್ನು ನಾವು ಮಿಡಲ್ ಹಿಮಾಲಯಾಸ್ ಅಂತ ಕರಿತೀವಿ. ಸೊ ಇವಾಗ ನಾವು ಸಿವಾಲಿಕ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಸೊ ಹಾಗೆ ನೋಡ್ತಾ ಇರಿ, ಹಿಮಾದ್ರಿ ಇನ್ನೂ ಜಾಸ್ತಿ ಆಗುತ್ತೆ. ಆಯಿತಾ? ಸೊ ದಟ್ ಇಸ್ ವಾಟ್ ಐ ಮೆಂಟ್, ತುಂಬ ತುಂಬ ಎತ್ತರವಾದ ಪರ್ವತಗಳು ಅಂತ ಅಂದರೆ. ಆಯಿತಾ? ಸೊ ಇಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಅಂತಂದರೆ ಪ್ಯಾರಲಲ್ ಮೌಂಟೇನ್ ರೇಂಜಸ್. ಸೊ ಇಲ್ಲೇ ನೀವು ನೋಡ್ಬೋದು, ಪ್ಯಾರಲಲ್ ಮೌಂಟೇನ್ ರೇಂಜಸ್ ಅಂದರೆ ಒಂದ್ರ ಪಕ್ಕ ಒಂದಿರೋ ಅಂತ ಇದನ್ನು ನಾವು ಪ್ಯಾರಲಲ್ ಮೌಂಟೇನ್ ರೇಂಜಸ್ ಅಂತ ಕರಿತೀವಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥದ್ದು ಪಿರ್ಪಂಜಾಲ್ ಹಾಗೂ ಮಸೂರಿ. ಸೊ ಹಿಲ್ ಸ್ಟೇಷನ್ಸ್ ಹಾಗೂ ವ್ಯಾಲೀಸ್ನ ಕೂಡ ನೋಡ್ತೀವಿ ನಾವು, ಕಾಂಗ್ರಾ ಆ್ಯಂಡ್ ಕುಲು, ಶಿಮ್ಲಾ ಆ್ಯಂಡ್ ಡಾರ್ಜಿಲಿಂಗ್. ಸೊ ವ್ಯಾಲೀಸ್ ಬಂದು ಕಾಂಗ್ರಾ ಆ್ಯಂಡ್ ಕುಲು ಆ್ಯಂಡ್ ಹಿಲ್ ಸ್ಟೇಷನ್ಸ್ ಬಂದು ಶಿಮ್ಲಾ ಆ್ಯಂಡ್ ಡಾರ್ಜಿಲಿಂಗ್. ಸೊ ವ್ಯಾಲೀಸ್ ಅಂದರೆ ಏನು ಹಾಗೂ ಹಿಲ್ ಸ್ಟೇಷನ್ಸ್ ಅಂದರೆ ಏನು, ಇದೆಲ್ಲ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳೇ. ಸೊ ಇವಾಗ ಜಸ್ಟ್ ಎಕ್ಸಾಂಪಲ್ಸ್ ಹಾಕ್ತಾ ಇದ್ದೀನಿ. ರೈಟ್? ಎಸ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಗ್ರೇಟರ್ ಹಿಮಾಲಯ. ಸೊ ನಾನು ಹೇಳಿದೆ ಅಲ್ವಾ, ಸೊ ಮೀಟರ್ಸ್ ಇವಾಗ ಜಾಸ್ತಿ ಆಯಿತು ನೋಡಿ, 6000 to 8000 ಮೀಟರ್ಸ್ ಅಬೌವ್ ದ ಸಿ ಲೆವೆಲ್. ಓಕೆ, ಸೊ ಇಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಈ ಒಂದು ಪಾಸಸ್ ಮಕ್ಕಳೇ. ಪಾಸಸ್ ಅಂತ ಅಂದರೆ ನಡುವೆ ರಸ್ತೆ ಇರುತ್ತೆ. ಸೊ ಇದು ನಾನು ಹೇಳಿದ್ದೆ, ಇದು ಏನಕ್ಕೆ ಹೆಲ್ಪ್ ಆಗುತ್ತೆ? ಟೂರಿಸಮ್ಗೆ ಹೆಲ್ಪ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಮಧ್ಯ ಇರುವಂಥ ರಸ್ತೆಗಳನ್ನ ನಾವು ಪಾಸಸ್ ಅಂತ ಕರಿತೀವಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಪಾಸ್ ಯಾವುದಪ್ಪ ಅಂತಂದರೆ ಭರಾಲಾಚಾ ಪಾಸ್. ಇದು ಹಿಮಾಚಲ ಪ್ರದೇಶದಲ್ಲಿದೆ. ಆಯಿತಾ? ಆ್ಯಂಡ್ ಇಲ್ಲಿ ಸುಮಾರು ಹಿಮ ನದಿಗಳಿದೆ. ಅದು ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಗಂಗೋತ್ರಿ. ಸೊ ಹಿಮ ನದಿಗಳಿಂದ ನದಿಗಳು ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಅದರ ಒಂದು ಎಕ್ಸಾಂಪಲ್ಲೇ ಗಂಗಾ ರಿವರ್. ನೋಡಿ ನೀವು, ಗೊತ್ತಾಯ್ತಲ್ಲ ಇವಾಗ. ಆ್ಯಂಡ್ ನಮ್ಮ ಜಗತ್ತಲ್ಲೇ ಅತ್ಯಂತ ದೊಡ್ಡ ಪರ್ವತ, ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್ ಕೂಡ ನೀವು ಗ್ರೇಟರ್ ಹಿಮಾಲಯಸಲ್ಲಿ ನೋಡ್ಬೋದು. ಸೊ ಎಷ್ಟಿದೆ ಇದು? 8848 ಮೀಟರ್ಸ್, 8848 ಮೀಟರ್ಸ್ ಎತ್ತರ ಇದೆ. ಅದು ಮೌಂಟ್ ಎವರೆಸ್ಟ್. ಗೊತ್ತಾಯ್ತಾ? ಓಕೆ, ಸೊ ಲಾಸ್ಟ್ ಒನ್, ಈ ಒಂದು ಫಿಸಿಕಲ್ ಫೀಚರ್ಸಲ್ಲಿ ಟ್ರಾನ್ಸ್ ಹಿಮಾಲಯಾಸ್. ಸೊ ನಾರ್ತ್ ಆಫ್ ದ ಗ್ರೇಟರ್ ಹಿಮಾಲಯಾಸ್ ಇದೇನಪ್ಪ ಅಂತಂದರೆ ಪೊಸಿಷನ್ ಅದರದ್ದು. ಸೊ ಇದು ಗ್ರೇಟರ್ ಹಿಮಾಲಯಾಸ್ ಅಲ್ವಾ? ಸೊ ಇದ್ರ ಮೇಲೆ ಭಾಗದಲ್ಲಿ ನಿಮಗೆ ಕಾಣಿಸ್ಕೊಳ್ಳೋದೆ ಟ್ರಾನ್ಸ್ ಹಿಮಾಲಯಾಸ್.
ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ಕಾರಕೋರಂ ರೇಂಜ್ ಆ್ಯಂಡ್ ಕೈಲಾಶ್ ರೇಂಜ್ ಆ್ಯಂಡ್ ಅತ್ಯಂತ ಮುಖ್ಯವಾಗಿ ಗಾಡ್ವಿನ್ ಆಸ್ಟಿನ್ ಅಥವಾ K2 ಅಂತ ಕರಿತೀವಿ. ಸೊ ಇದು ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ. ಮೌಂಟ್ ಎವರೆಸ್ಟ್ಗೂ ಗಾಡ್ವಿನ್ ಆಸ್ಟಿನ್ಗೂ ಕನ್ಫ್ಯೂಸ್ ಆಗಬೇಡಿ. ಓಕೆನಾ. ಸೊ ಗಾಡ್ವಿನ್ ಆಸ್ಟಿನ್ ಅಂತಂದರೆ ಭಾರತದಲ್ಲಿ ಹೈಯೆಸ್ಟ್ ಪೀಕ್ ಅದು. ಸೊ ಎತ್ತರವಾದಂಥ ಪರ್ವತ. ಬಟ್ ಮೌಂಟ್ ಎವರೆಸ್ಟ್ ಏನಪ್ಪ ಅಂತಂದರೆ ಜಗತ್ತಲ್ಲೇ. ಅಂಡರ್ಸ್ಟ್ಯಾಂಡ್. ಸೊ ಅಲ್ಲಿ ನೀವು ಈ ಒಂದು ಸಿಂಬಲ್ ನೋಡ್ತೀರಲ್ಲ, ಸೊ ಇದೆ ಗಾಡ್ವಿನ್ ಆಸ್ಟಿನ್ ಆ್ಯಂಡ್ ಈ ಲೈನ್ಸ್ ಏನು ಬರ್ತಾ ಇದೆ, ಸೊ ಅಲ್ಲಿ ನಿಮಗೆ ಟ್ರಾನ್ಸ್ ಹಿಮಾಲಯಸ್ ಇದೆ ಅಂತ. ಆ್ಯಂಡ್ ಲದಾಖ್, ಸೊ ದ ಫೇಮಸ್ ಪ್ಲೇಸ್, ಇದು ಕೂಡ ಇರೋದು ಟ್ರಾನ್ಸ್ ಹಿಮಾಲಯಸಲ್ಲೇ. ಓಕೆನಾ. ಸೊ ನಾವು ನಮ್ಮ ನೆಕ್ಸ್ಟ್ ಫಿಸಿಕಲ್ ಫೀಚರ್ಸ್ಗೆ ಬೇಗ ಹೋಗೋಣ. ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಬ್ರೌನ್ ಕಲರಲ್ಲಿ ಏನು ಹಾಕಿದ್ದೀನಿ ಅದೇ ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್. ಸೊ ನಿಮ್ಮ ನಾರ್ದರ್ನ್ ಮೌಂಟೇನ್ಸ್ ಏನಿದೆ ಅದ್ರ ಕೆಳಗಡೆ ಬರುತ್ತೆ, ಹಾಗೂ ಡೆಕ್ಕನ್ ಪ್ಲಾಟೂ ಏನಿದೆ ಆ್ಯಂಡ್ ಸೆಂಟ್ರಲ್ ಪ್ಲಾಟೂ, ಪೆನ್ಸುಲರ್ ಪ್ಲಾಟೂ ಬೇಸಿಕಲಿ, ಸೊ ಅದೇನಿದೆ ಅದರ ಮೇಲೆ ಬರುತ್ತೆ. ಓಕೆನಾ. ಸೊ ಮಧ್ಯದಲ್ಲಿ ಬರೋದೆ ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್. ಸೊ ಇದನ್ನು ನಾವು ಸಟ್ಲೆಜ್ ಗಂಗಾ ಪ್ಲೇನ್ಸ್ ಅಂತ ಕೂಡ ಕರಿತೀವಿ, ಬಿಕಾಸ್ ಈ ಎರಡು ನದಿ ಇಲ್ಲಿ ಹರಿಯುತ್ತೆ. ಓಕೆನಾ. ಆ್ಯಂಡ್ ಇದರ ಎಕ್ಸ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ರಿವರ್ ಇಂಡಸ್ ಇಂದ ಬ್ರಹ್ಮಪುತ್ರ ವ್ಯಾಲಿವರೆಗೂ ಇದೆ. ಓಕೆನಾ. ಸೊ ರಿವರ್ ಇಂಡಸ್, ಸೊ ಈ ಕರ್ವ್ ಬರುತ್ತಲ್ಲ ಮಕ್ಕಳೇ, ಸೊ ಇಲ್ಲಿ ಬರೋದೆ ರಿವರ್ ಇಂಡಸ್ ಹಾಗೂ ಬ್ರಹ್ಮಪುತ್ರ ವ್ಯಾಲಿ, ಈ ಕೊನೆಯಲ್ಲಿ ಈ ಕರ್ವ್. ಓಕೆನಾ. ಸೊ ನೀವು ಈ ಕರ್ವ್ಸ್ ನೆನ್ಪಿಟ್ಕೊಂಡಿದ್ರೆ ಈಸಿ ಆಗುತ್ತೆ. ಓಕೆನಾ. ಸೊ ಇದು ನಾರ್ದರ್ನ್ ಪ್ಲೇನ್ಸ್ದು ಎಕ್ಸ್ಟೆಂಟು. ಸೊ ಇದು ಅದ್ರ ಬ್ರೆತ್ತು ಹಾಗೂ ವಿಡ್ತು ನೋಡೋಣ. ಸೊ ಬ್ರೆತ್ ಬಂದುಬಿಟ್ಟು 2400 ಕಿಲೋಮೀಟರ್ಸ್, ವೆರಾಸ್ ವಿಡ್ತ್ ಇಸ್ 70 to 500 ಕಿಲೋಮೀಟರ್ಸ್. ಆಮೇಲೆ ಫೌಂಡ್ ಬೈ ದ ಡೆಪೋಸಿಷನ್ ಆಫ್ ಅಲುವಿಯಲ್ ಸಾಯಿಲ್. ಸೊ ಇಲ್ಲಿಂದ ಹರಿಯೋ ನದಿಗಳೇನಿದೆ ಅದು ಅದ್ರ ಜೊತೆ ಅಲುವಿಯಲ್ ಸಾಯಿಲ್ನ ತಗೊಬಂದು ಇಲ್ಲಿ ಬಿಡುತ್ತೆ. ಸೊ ಈ ಒಂದು ಜಾಗದಲ್ಲಿ ಬಿಡುತ್ತೆ. ಸೊ ಹಾಗಾಗಿ ಅದನ್ನು ನಾವು ಡೆಪಾಸಿಷನ್ ಅಂತ ಹೇಳ್ತೀವಿ. ಆಫ್ ವಾಟ್? ಆಫ್ ಅಲುವಿಯಲ್ ಸಾಯಿಲ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪೆನಿನ್ಸುಲಾರ್ ಪ್ಲಾಟು. ಸೊ 16 lakh ಸ್ಕ್ವೇರ್ ಕಿಲೋಮೀಟರ್ಸ್ ಅದ್ರ ಏರಿಯಾ. ಆ್ಯಂಡ್ ಎಕ್ಸ್ಟೆಂಟ್ ಏನಪ್ಪ ಅಂತಂದರೆ 1400 ಕಿಲೋಮೀಟರ್ಸ್. ಎಕ್ಸ್ಟೆಂಟ್ ಏನು ಅಂತ ನಾನು ಇವಾಗ ನಿಮಗೆ ಮ್ಯಾಪ್ನ ಮೂಲಕ ತೋರಿಸ್ತೀನಿ. ಸೊ ಇದು ಅರಾವಲಿ ರೇಂಜಸ್, ಅಂದರೆ ವೆಸ್ಟ್ ಭಾಗದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ ಮಕ್ಕಳೇ. ಸೊ ಅರಾವಲಿ ಹಿಲ್ಸಿಂದ ರಾಜಮಹಲ್ ಹಿಲ್ಸ್ ಹಾಗೂ ಸೌತಲ್ಲಿ ಕನ್ಯಾಕುಮಾರಿ. ಸೊ ಟ್ರಯಾಂಗಲ್ ಶೇಪಲ್ಲಿದೆಯಾ. ಸೊ ಅರಾವಲಿ ಹಿಲ್ಸ್ ವೆಸ್ಟಲ್ಲಿ, ರಾಜಮಹಲ್ ಹಿಲ್ಸ್ ಈಸ್ಟಲ್ಲಿ ಆ್ಯಂಡ್ ಸೌತಲ್ಲಿ ನಿಮಗೆ ಕನ್ಯಾಕುಮಾರಿ ಬರುತ್ತೆ. ಸೊ ಇದನ್ನೇ ನಾನು ಎಕ್ಸ್ಟೆಂಟ್ ಅಂತ ಹೇಳಿದ್ದು, 1400 ಕಿಲೋಮೀಟರ್ಸ್. ಓಕೆನಾ. ಆ್ಯಂಡ್ ಈ ಒಂದು ಪೆನಿನ್ಸುಲಾರ್ ಪ್ಲಾಟೂನ ನಾವು ಎರಡಾಗಿ ಡಿವೈಡ್ ಮಾಡ್ಬೋದು, ಸೆಂಟ್ರಲ್ ಹಾಗೂ ಡೆಕ್ಕನ್ ಪ್ಲಾಟು. ಆ್ಯಂಡ್ ಈ ಡಿವಿಷನ್ ಹೇಗಾಗತ್ತಪ್ಪ ಅಂತಂದರೆ ಇವೆರಡರ ನಡುವೆ ನಮಗೆ ನರ್ಮದಾ ರಿವರ್ ಹರಿಯುತ್ತೆ. ಸೊ ಹಾಗಾಗಿ ಇವೆರಡು ನಾವು ಈಸಿಯಾಗಿ ಡಿವೈಡ್ ಮಾಡ್ಬೋದು. ಆಯಿತಾ. ಇವಾಗ ಇದ್ರದ್ದು ಇಂಪಾರ್ಟೆನ್ಸ್ ನೋಡೋಣ. ಸೊ ಗ್ರೇಟ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್, ಅಂದರೆ ಆರ್ಥಿಕವಾಗಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಫಿಸಿಕಲ್ ಫೀಚರ್ಸ್. ಹೇಗಪ್ಪ ಅಂತಂದರೆ ಇಟ್ ಇಸ್ ರಿಚ್ ಇನ್ ಮಿನರಲ್ಸ್. ಸೊ ಖನಿಜಗಳೇನಂತೀವಿ ಅದು ಜಾಸ್ತಿ ಈ ಒಂದು ಪ್ರದೇಶದಲ್ಲಿ ಸಿಗುತ್ತೆ ನಮಗೆ. ಓಕೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ನದಿಗಳು ಹರಿಯೋದ್ರಿಂದ ನಾವು ಅದರಿಂದ ವಿದ್ಯುತ್ ಶಕ್ತಿನ ಕೂಡ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಸೊ ಆಬ್ವಿಯಸ್ಲಿ ನಮಗಿದು ಆರ್ಥಿಕವಾಗಿ ತುಂಬ ಅಂದರೆ ತುಂಬ ಲಾಭ ಅಲ್ವಾ. ಸೊ ಅದನ್ನೇ ನೀವು ಇಂಪಾರ್ಟೆನ್ಸ್ ಕೆಳಗಡೆ ಬರೀಬೋದು. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಸೆಂಟ್ರಲ್ ಹಾಗೂ ಡೆಕ್ಕನ್ ಪ್ಲಾಟೂ ಅಲ್ಲಿರುವಂಥ ರಿವರ್ಸ್ ಯಾವ್ಯಾವು ಹಾಗೂ ಮೌಂಟೇನ್ ರೇಂಜಸ್ ಯಾವ್ಯಾವುದು ಅಂತ ಮ್ಯಾಪ್ನ ಮೂಲಕ ತೋರಿಸ್ಕೊತಾ ಹೋಗ್ತೀನಿ. ಓಕೆನಾ. ಸೊ ಇದು ಜಸ್ಟ್ ಬೇಗ ನೋಡ್ಕೊಂಬಿಡಿ. ಸೊ ವಿಂಧ್ಯ ಮೌಂಟೇನ್, ಸತ್ಪುರಾ ಹಿಲ್ಸ್, ಮಾಲ್ವಾ ಪ್ಲಾಟೂ ಹಾಗೂ ಛೋಟಾ ನಾಗ್ಪುರ್ ಪ್ಲಾಟೂ ಇದೆಲ್ಲ ನಿಮಗೆ ಸೆಂಟ್ರಲ್ ಪ್ಲಾಟೂ ರೇಂಜ್ ಅಲ್ಲಿ ಬರೋದು. ಓಕೆನಾ. ರಿವರ್ಸ್ ಅಂತ ಬಂದಾಗ ನರ್ಮದಾ ರಿವರ್, ತಾಪಿ ರಿವರ್ ಹಾಗೂ ದಾಮೋದರ್ ರಿವರ್. ನೋಡಿ, ನರ್ಮದಾ, ತಾಪಿ ಹಾಗೂ ದಾಮೋದರ್ ರಿವರ್ಸು ಈ ಒಂದು ಸೆಂಟ್ರಲ್ ಪ್ಲಾಟೂ ಅಲ್ಲಿ ಬರೋದು. ಆ್ಯಂಡ್ ಮಾಲ್ವಾ ಪ್ಲಾಟೂ, ಛೋಟಾ ನಾಗ್ಪುರ್ ಪ್ಲಾಟೂ, ಸತ್ಪುರಾ ಹಿಲ್ಸ್ ಹಾಗೂ ವಿಂಧ್ಯ ಮೌಂಟೇನ್ಸ್. ಇದೆಲ್ಲ ನಾನು ನಿಮಗೆ ಪಾಠ ಮಾಡಬೇಕಾದ್ರೆ ಟೇಬಲಲ್ಲಿ ಹಾಕ್ಕೊಟ್ಟಿದ್ದೆ, ನೆನಪಿದೆಯಾ. ಸೊ ಇವಾಗ ಮ್ಯಾಪ್ನ ಮೂಲಕ ತೋರಿಸ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಡೆಕ್ಕನ್ ಪ್ಲಾಟೂಗೆ ಹೋಗೋಣ. ಸೊ ಮಹದೇವ ಆ್ಯಂಡ್ ಮೈಕಲ್ ರೇಂಜಸ್, ರಾಜಮಹಲ್ ಹಿಲ್ಸ್, ಅಮರ್ಕಂಟಕ್ ಹಿಲ್ಸ್, ಮಹೇಂದ್ರಗಿರಿ, ಅರ್ಮಕೊಂಡ, ಸೊ ಇದೆಲ್ಲ ನೋಡ್ಬೋದು. ನೀಲಗಿರಿ ಏನಪ್ಪ ಅಂತಂದರೆ ನಿಮಗೆ ಈಸ್ಟರ್ನ್ ಘಾಟ್ಸ್ ಹಾಗೂ ವೆಸ್ಟರ್ನ್ ಘಾಟ್ಸ್ ಮೀಟ್ ಆಗುವಂಥ ಪ್ರದೇಶ ನೀಲಗಿರಿ ಹಿಲ್ಸ್. ಸೊ ಹಾಗೆ ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಇದು 1 ಮಾರ್ಕ್ಗೆ ಕೇಳೋ ಅಂಥ ಕ್ವೆಶ್ಚನ್ ಕೂಡ.
ಸೊ ಎರಡು ಮೀಟ್ ಘಾಟ್ಸ್ ಏನಿದೆ ಅದನ್ನು ಮೀಟ್ ಆಗುವಂಥ ಪ್ಲೇಸ್ನ ನಾವು ನೀಲಗಿರಿ ಹಿಲ್ಸ್ ಅಂತ ಕರಿತೀವಿ. ಆ್ಯಂಡ್ ಅನ್ನೈಮುಡಿ, ಇಲ್ಲಿ ಯಾಕೆ ಇದನ್ನು ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಪೀಕ್ ಇದು 2665 ಮೀಟರ್ಸ್ ಅನ್ನಮುಡಿ ಅಂತ. ಸೊ ಇದು ಬಂದ್ಬಿಟ್ಟು ಅನ್ನಮಲೈ ರೇಂಜಸಲ್ಲಿ ಇದೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ರಿವರ್ಸ್, ನದಿಗಳು ಏನೇನಿದೆ ಅಂತ ಅಂದರೆ ಮಹಾನದಿ ರಿವರ್, ಗೋದಾವರಿ ರಿವರ್, ಕೃಷ್ಣಾ ರಿವರ್ ಹಾಗೂ ಕಾವೇರಿ ರಿವರ್. ಸೊ ಇಷ್ಟು ನದಿಗಳು ನೀವು ಡೆಕ್ಕನ್ ರೀಜನಲ್ಲಿ ನೋಡ್ಬೋದು. ಸೊ ಡೆಕ್ಕನ್ ಪ್ಲಾಟೂ ಅಲ್ಲಿ ನೋಡ್ಬೋದು ಕೆಳಗಡೆಗೆ. ಆಯಿತಾ, ಅರ್ಥ ಆಯ್ತಾ ಮಕ್ಕಳೇ ಇವಾಗ? ಸೊ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರಿ, ನಿಮಗೆ ಈಸಿ ಆಗುತ್ತೆ. ರೈಟ್. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋಸ್ಟಲ್ ಪ್ಲೇನ್ಸ್. ಸೊ ಕೋಸ್ಟಲ್ ಪ್ಲೇನ್ಸ್ ಏನಪ್ಪ ಅಂತಂದರೆ ನಿಮಗೆ ಘಾಟ್ ಸೆಕ್ಷನ್ ಹಾಗೂ ಸಮುದ್ರದ ನಡುವೆ ಇರುವಂಥದ್ದೇ ಕೋಸ್ಟಲ್ ಪ್ಲೇನ್ಸ್. ಓಕೆ. ಸೊ ನಾನು ಇಲ್ಲಿ ಯಾಕೆ ಬೇರೆ ಬೇರೆ ಕಲರಲ್ಲಿ ಮಾಡಿದ್ದೀನಿ ಅಂತಂದರೆ ಈ ಕಡೆದು ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಹಾಗೂ ಈ ಕಡೆದು ಈಸ್ಟರ್ನ್ ಕೋಸ್ಟಲ್ ಪ್ಲೇನ್. ಸೊ ನಾನು ಹೇಳಿದೆ ನಿಮಗೆ ಘಾಟ್ ಸೆಕ್ಷನ್ ಹಾಗೂ ಸಮುದ್ರದ ನಡುವೆ ಇರುವಂಥದ್ದು ಅಂತ. ನೋಡಿ ಇಲ್ಲಿ ಈ ಬ್ಲ್ಯಾಕ್ ಕಲರ್ ಲೈನ್ ಏನು ಬರ್ತಾ ಇದೆ ಅದು ಘಾಟ್ ಸೆಕ್ಷನ್. ಆಯಿತಾ. ಸೊ ಬೇಸಿಕಲಿ ಈ ಕಡೆ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಏನಿದೆ ಅದು ಸ್ಟಾರ್ಟ್ ಆಗೋದೆ ಇಲ್ಲಿಂದ, ಕಚ್ಚಿಂದ. ಸೊ ಕಚ್ ರೀಜನಿಂದ ಸ್ಟಾರ್ಟ್ ಆಗಿ ನಿಮಗೆ ಇಲ್ಲಿ ಕೊನೆ ಆಗುತ್ತೆ. ಆ್ಯಂಡ್ ಇದು ಈಸ್ಟರ್ನ್ ಘಾಟ್ಸ್ ಹಾಗೂ ಬೇ ಆಫ್ ಬೆಂಗಾಲ್ನ ನಡುವೆ ಇರೋದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಕೆಳಗಡೆ ಟಿಪ್ ಏನಿದೆ ಅಲ್ಲಿಗೆ ಎಂಡ್ ಆಗುತ್ತೆ. ಓಕೆನಾ ಮಕ್ಕಳೇ? ಸೊ ಕೋಸ್ಟ್ ಏನಿದೆ ಅದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಗುಜರಾತ್ ಕೋಸ್ಟ್, ಕೊಂಕಣ್ ಕೋಸ್ಟ್ ಹಾಗೂ ಕೆನರಾ ಕೋಸ್ಟ್. ನೀವು ಕಲರ್ಸ್ ನೋಡ್ಬೋದು. ಮಲಬಾರ್ ಕೋಸ್ಟ್ ಕಲರ್ಸ್ ಬೇರೆ ಬೇರೆ ಹಾಕಿದ್ದೀನಿ, ಸೊ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗಲಿ ಅಂತ. ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಈಸ್ಟರ್ನ್ ಘಾಟ್ ಕೋಸ್ಟಲ್ ರೇಂಜಿಗೆ ಬಂದಾಗ ಉತ್ಕಲ್ ಕೋಸ್ಟ್ ಹಾಗೂ ಕೋರಮಂಡಲ್ ಕೋಸ್ಟ್ ಇದೆ. ಗೊತ್ತಾಯ್ತಾ ಮಕ್ಕಳೇ? ಸೊ ಈ ಕಡೆಗೆ ಗುಜರಾತ್, ಕೊಂಕಣ್, ಕೆನರಾ ಹಾಗೂ ಮಲಬಾರ್, ಈ ಕಡೆಗೆ ಉತ್ಕಲ್ ಹಾಗೂ ಕೋರಮಂಡಲ್ ಕೋಸ್ಟ್. ಓಕೆ. ಎಸ್. ಎಸ್. ನಾನು ಹೇಳಿದ್ನಲ್ಲ ಕೆಳಗಡೆ ಎಂಡ್ ಆಗೋ ಒಂದು ಪ್ಲೇಸ್ನ ನಾವು ಕೇಪ್ ಆಫ್ ಕನ್ಯಾಕುಮಾರಿ ಅಂತ ಕರಿತೀವಿ. ಓಕೆ. ಸೊ ಈ ಎರಡು ಪಾಯಿಂಟ್ಸ್ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ, ಇವಾಗ ಜಸ್ಟ್ ಮೆನ್ಷನ್ ಮಾಡ್ತೀನಿ. ಸೊ ಇಂಡಿಯಾ ಹ್ಯಾಸ್ ಅ ಕೋಸ್ಟಲ್ ಲೈನ್ ಆಫ್ 6100 ಕಿಲೋಮೀಟರ್ಸ್. ಆಯಿತಾ. ಸೊ ಈ ಇಡೀ ಎಕ್ಸ್ಟೆಂಟ್ ಎಷ್ಟಿದೆ? 6100 ಕಿಲೋಮೀಟರ್ಸ್. ಆ್ಯಂಡ್ ವೆಸ್ಟ್ ಪೋರ್ಟ್ಸ್ ಅಂತ ಅಂದರೆ ಹಡಗುಗಳು ನಿಂತ್ಕೊಳ್ಳೋ ಜಾಗ ಮಕ್ಕಳೇ. ಸೊ ರೆಸ್ಟ್ ಮಾಡುವಂಥ ಜಾಗ. ಸೊ ವೆಸ್ಟ್ ಸೈಡಲ್ಲಿ ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ಕಾರವಾರ, ಮ್ಯಾಂಗ್ಳೂರ್ ಹಾಗೂ ಕೊಚ್ಚಿನ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಈಸ್ಟ್ ಡೆಲ್ಟಾಸ್. ಸೊ ಈ ಕಡೆ ಭಾಗದಲ್ಲಿ ಡೆಲ್ಟಾಸ್ ಯಾವ್ಯಾವಿದೆ ಅಂತಂದರೆ ಮಹಾನದಿ, ಗೋದಾವರಿ, ಕೃಷ್ಣ ಹಾಗೂ ಕಾವೇರಿ. ಆ್ಯಂಡ್ ನಿಮಗೆ ಈಸ್ಟ್ ಲಗೂನ್, ಸಾಲ್ಟಿ, ಬ್ರಾಕಿಶ್ ವಾಟರ್ ಲೇಕ್ಸ್. ಒಡಿಸ್ಸಾದಲ್ಲಿ ಅದನ್ನು ಚಿಲ್ಕಾ ಲೇಕ್ ಅಂತ ಕರಿತೀವಿ ಹಾಗೂ ತಮಿಳ್ನಾಡು ಅಲ್ಲಿ ಅದನ್ನು ಪುಲಿಕಟ್ ಲೇಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂತಂದರೆ, ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಟಾಪಿಕ್, ಐಲ್ಯಾಂಡ್ಸ್. ಓಕೆ. ದ್ವೀಪಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಭಾರತದಲ್ಲಿ ಎಷ್ಟು ದ್ವೀಪಗಳಿದೆ? 247 ಇದೆ. ಸೊ ಇದನ್ನು ನಾವು ಎರಡಾಗಿ ಡಿವೈಡ್ ಮಾಡಿದ್ದೀವಿ. ಒಂದು ಲಕ್ಷದ್ವೀಪಲ್ಲಿರೋದು, ಇನ್ನೊಂದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಇರೋದು. ಆಯಿತಾ. ಸೊ ಲಕ್ಷದ್ವೀಪಲ್ಲಿರೋದು 43 ಹಾಗೂ ಬೇ ಆಫ್ ಬೆಂಗಾಲಲ್ಲಿರೋದು 204. ಸೊ ಎರಡನ್ನ ಸೇರಿಸಿದಾಗ ನಮಗೆ 247 ಬರುತ್ತೆ. ಓಕೆನಾ. ಸೊ ಲಕ್ಷದ್ವೀಪ್ ಐಲ್ಯಾಂಡ್ಸ್ನ ನಾವು ಕೋರಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ಯಾಕಂದರೆ ಅದು ಕೋರಲಿಂದ ಮಾಡಲಾಗಿದೆ. ಆ್ಯಂಡ್ ಇದನ್ನು ನಾವು ವಾಲ್ಕ್ಯಾನಿಕ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ಯಾಕಂದರೆ ವಾಲ್ಕ್ಯಾನೋ ಬಂದಾಗ ಆದಂಥ ಒಂದು ದ್ವೀಪಗಳನ್ನ ನಾವು ವಾಲ್ಕ್ಯಾನಿಕ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಬೇಸಿಕಲಿ ಅದ್ರ ಒರಿಜಿನ್ ಬಂದ್ಬಿಟ್ಟು ಜ್ವಾಲಾಮುಖಿ ಆಗಿರುತ್ತೆ ಅಷ್ಟೇ. ಆಯಿತಾ. ಇನ್ನೊಂದು ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ನೋಡ್ಬೋದು, ಇದು ಈ ಸೈಡಲ್ಲಿರೋದು ಲಕ್ಷದ್ವೀಪ್ ಆ್ಯಂಡ್ ಈ ಸೈಡಲ್ಲಿರೋದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಇನ್ನೊಂದು ಏನಪ್ಪ ಅಂತಂದರೆ ಗಲ್ಫ್ ಆಫ್ ಮನ್ನಾರ್. ಎಸ್. ಸೊ ಗಲ್ಫ್ ಆಫ್ ಮನ್ನಾರ್ ಭಾರತ ಹಾಗೂ ಶ್ರೀಲಂಕಾ ನಡುವೆ ಇರೋದು. ಸೊ ಅಲ್ಲಿ ಕೂಡ ನಾವು ಕೆಲವೊಂದು ಕೋರಲ್ ಐಲ್ಯಾಂಡ್ಸ್ನ ನೋಡ್ತೀವಿ. ಆಯಿತಾ ಮಕ್ಕಳೇ? ಅರ್ಥ ಆಯಿತಾ? ಸೊ ಇಷ್ಟು ನಿಮಗೆ ಈ ಒಂದು ಪಾಠ. ನೆಕ್ಸ್ಟ್ ಏನು ಮಾಡೋಣ, PYQPನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ದ ಗ್ರೇಟರ್ ಹಿಮಾಲಯಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್, ಇದು ಬಂದ್ಬಿಟ್ಟು 1 ಮಾರ್ಕರ್ ಜುಲೈ 2021 ಕೇಳಿರೋದು. ಸೊ ಏನಂತ ಕರಿತೀವಿ? ಏನು ಹೇಳಿದೆ ನಾನು ಯಾವಾಗಲೂ? ಗ್ರೇಟರ್ ಹಿಮಾಲಯಸ್ ಸ್ನೋಯಿಂದ ಕವರ್ ಆಗಿದೆ, ಹಿಮದಿಂದ ಕವರ್ ಆಗಿದೆ ಅಂತ. ಸೊ ಆನ್ಸರ್ ಏನಿರುತ್ತೆ ಕಮೆಂಟ್ ಮಾಡಿ ಬೇಗ. ಎಸ್. ಸೊ ಇಟ್ ಇಸ್ ಆನ್ಸರ್ ಎ, ಹಿಮಾದ್ರಿ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್, ದ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್ಸ್ ಇಸ್ ಅನ್ನಮಲೈ, ಅಮ್ರಪಲ್ಲಿ, ಅರ್ಮಕೊಂಡ ಹಾಗೂ ಅಮರ್ಕಂಟಕ್. ಸೊ ನಾನು ಇದನ್ನು ನಿಮಗೆ ಮ್ಯಾಪಲ್ಲಿ ತೋರಿಸಿದ್ದೆ.
ಆ್ಯಂಡ್ ಇದು ಕೇಳಿರೋದು 1 ಮಾರ್ಕ್ಗೆ ಜುಲೈ 2021 ಬೇಗ ಕಮೆಂಟ್ ಮಾಡಿ ಏನು ಆನ್ಸರು. ಮ್ಯಾಪ್ ನೆನ್ಸ್ಕೊಳ್ಳಿ. ಎಸ್, ಸೊ ಇಟ್ ಇಸ್ ಆನ್ಸರ್ ಸಿ, ಅರ್ಮಕೊಂಡ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ 1 ಮಾರ್ಕ್ ಕ್ವೆಶ್ಚನ್ ಕೇಳಿದ್ದಾರೆ. ದ ನಾರ್ದರ್ನ್ ಪ್ಲೇನ್ಸ್ ಆರ್ ಕಾಲ್ಡ್ ಡೆಪಾಸಿಟೆಡ್ ಪ್ಲೇನ್ಸ್. ಸೊ ಏನು ಡೆಪಾಸಿಟ್ ಆಗಿದೆ ಅಲ್ಲಿ, ಏನೋ ಒಂದು ಡೆಪಾಸಿಟ್ ಆಗಿರಬೇಕು, ಅದಕ್ಕೆ ಅದನ್ನು ಡೆಪಾಸಿಟೆಡ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ಏನದು ಅದನ್ನು ನೀವು ಆನ್ಸರಲ್ಲಿ ಬರೀಬೇಕು. ಸೊ ಇದು 1 ಮಾರ್ಕ್ ಏಪ್ರಿಲ್ 2017 ಕೇಳಿರೋದು. So northern plains are called deposited plains because it is formed by the deposition of alluvial soil brought down by rivers Ganga and Satluj. So ನೀವು ಇದನ್ನು ಮೆನ್ಷನ್ ಮಾಡಿದ್ರೆ ರಿವರ್ಸ್ ಇನ್ನೂ ಉತ್ತಮ ಆಯಿತಾ. ಸೊ ಏನು ಡೆಪಾಸಿಟ್ ಮಾಡುತ್ತೆ, ಅಲುವಿಯಲ್ ಸಾಯಿಲ್, ರೈಟ್. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ವಿಚ್ ಆರ್ ದ ಫೇಮಸ್ ಹಿಲ್ ಸ್ಟೇಷನ್ಸ್ ಫೌಂಡ್ ಆನ್ ಹಿಮಾಚಲ್. ಸೊ ಈ ಥರ ಕ್ವೆಶನ್ಸ್ನ ಕೂಡ ಕೇಳ್ಬೋದು ನಿಮಗೆ, ಓಕೆನಾ. ಸೊ ನಾನು ಅದಕ್ಕೆ ಹೇಳಿ 2 ಮಾರ್ಕ್ಸ್ ಕ್ವೆಶನ್ ಕೂಡ ಬರುತ್ತೆ ನಿಮಗೆ ಅಂತ. ಇರೋ ಹಿಲ್ ಸ್ಟೇಷನ್ಸ್ ಎಲ್ಲನೂ ಬರೀರಿ. ಸೊ ಇದು 2 ಮಾರ್ಕ್ ಕ್ವೆಶನ್, ಜೂನ್ 2016 ಕೇಳಿರೋದು. ಸೊ ದ ಫೇಮಸ್ ಹಿಲ್ ಸ್ಟೇಷನ್ಸ್ ಫೌಂಡ್ ಆನ್ ದಿ ಹಿಮಾಚಲ್ ಆರ್ ಶಿಮ್ಲಾ, ಮಸೂರಿ, ನೈನಿತಾಲ್ ಹಾಗೂ ಡಾರ್ಜಿಲಿಂಗ್. ಸೊ ಇಷ್ಟನ್ನು ನೀವು ಮೆನ್ಷನ್ ಮಾಡಿ, ರೈಟ್. ಮಕ್ಕಳೇ ಪ್ರತಿಯೊಂದಕ್ಕೂ ನೀವು ಸೆಂಟೆನ್ಸ್ನ ಬರಿಬೇಕು ಆಯಿತಾ. ಪ್ರತಿಯೊಂದಕ್ಕೂ ಸೆಂಟೆನ್ಸ್ನ ಬರೆದು ಆಮೇಲೆ ಆನ್ಸರ್ನ ಬರೀರಿ, ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂತಂದರೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಆ್ಯಂಡ್ ಆಲ್ಸೋ ಲಕ್ಷದ್ವೀಪ್. ಸೊ ನಾನು ಇಲ್ಲಿ ಟೇಬಲ್ ಫಾರ್ಮ್ಯಾಟಲ್ಲಿ ಹಾಕಿದ್ದೀನಿ. ಈ ಥರ ಬರೆದ್ರು ಓಕೆ, ಅಥವಾ ನೀವು ನಾರ್ಮಲ್ ಆಗಿ ಬರೆದ್ರು ಓಕೆ. ಈ ಥರ ಬರೆದ್ರೆ ಇನ್ನೂ ಉತ್ತಮ, ಓಕೆನಾ. ಸೊ ಟೀಚರ್ಗೆ ಕರೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಒಂದು ಕಡೆ, ಇನ್ನೊಂದು ಕಡೆ ಲಕ್ಷದ್ವೀಪ್ ಐಲ್ಯಾಂಡ್ಸ್. ಸೊ ಪ್ರೆಸೆಂಟ್ ಇನ್ ಬೇ ಆಫ್ ಬೆಂಗಾಲ್, ಅದ್ರ ಜಾಗ ಬರೀಬೇಕು ಎಲ್ಲಿದೆ ಅಂತ, ಅದ್ರ ಟೈಪ್ ಬರೀಬೇಕು. ಸೊ ದೇ ಆರ್ ವೋಲ್ಕೆನಿಕ್ ಐಲ್ಯಾಂಡ್ಸ್ ಆ್ಯಂಡ್ ಎಷ್ಟಿದೆ ಅಂತ. ಸೊ 204 ಗ್ರೂಪ್ ಆಫ್ ಐಲ್ಯಾಂಡ್ಸ್. ಈ ಕಡೆ ಬಂದಾಗ ಪ್ರೆಸೆಂಟ್ ಇನ್ ಅರೇಬಿಯನ್ ಸಿ, ದೇ ಆರ್ ಕೋರಲ್ ಐಲ್ಯಾಂಡ್ಸ್ ಹಾಗೂ 43 ಗ್ರೂಪ್ ಆಫ್ ಐಲ್ಯಾಂಡ್ಸ್. ಸೊ ನಂಬರ್, ಏನು ಟೈಪು ಹಾಗೂ ಎಲ್ಲಿ ಪ್ರೆಸೆಂಟ್ ಇದೆ ಅಂತ, ರೈಟ್. ಸೊ ಇದು 2 ಮಾರ್ಕ್ ಕ್ವೆಶನ್ ಕೇಳಿದ್ದಾರೆ ಏಪ್ರಿಲ್ 2018ಗೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ನಾರ್ದರ್ನ್ ಪ್ಲೇನ್ಸ್. ಸೊ ಇದು ಮಾಡೆಲ್ ಕ್ವೆಶನ್ ಪೇಪರ್ ಕ್ವೆಶನ್ ಹಾಗೂ ಜುಲೈ 2018-19 ಕೇಳಿರುವಂಥ ಕ್ವೆಶನ್, ಇಂಪಾರ್ಟೆಂಟ್ ಕ್ವೆಶನ್ ಬೇಸಿಕಲಿ ಇದು, ಓಕೆ. ಸೊ ಏನು ಇಂಪಾರ್ಟೆನ್ಸು ಇರೋದೆಲ್ಲ ಬರೀಬೇಕು ನೀವು, ಬಿಕಾಸ್ ಇದು 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಮಿನಿಮಮ್ 4 ಪಾಯಿಂಟ್ಸ್ ಬೇಕೇ ಬೇಕು ಅಲ್ಲಿ, ಓಕೆನಾ. ಸೊ ವೆರಿ ಫರ್ಟೈಲ್ ಅಲುವಿಯಲ್ ಸಾಯಿಲ್ ಇದೆ, ಸೂಟಬಲ್ ಫಾರ್ ಇರಿಗೇಷನ್ ಆ್ಯಂಡ್ ಅಗ್ರಿಕಲ್ಚರ್. ಇಲ್ಲಿ ಕೂಡ ನಾನು ಬರೀ ಪಾಯಿಂಟ್ಸ್ ಹಾಕಿದ್ದೀನಿ, ಬರೀ ಕೀವರ್ಡ್ಸ್ನ ಹಾಕಿದ್ದೀನಿ. ಲೆವೆಲ್ ಲ್ಯಾಂಡ್ ಹೆಲ್ಪ್ಸ್ ಇನ್ ರೋಡ್ಸ್ ಆ್ಯಂಡ್ ರೈಲ್ವೇಸ್, ಅದಕ್ಕೆ ನಾವು ಅದನ್ನು ಪ್ಲೇನ್ಸ್ ಅಂತ ಕರಿತೀವಿ. ಲೆವೆಲ್ ಲ್ಯಾಂಡ್ಸ್ ಇದೆ, ಓಕೆ. ಆ್ಯಂಡ್ ರಿವರ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಆ್ಯಂಡ್ ಹಾಗೂ ವ್ಯಾಪಾರ ಅಂದರೆ ಟ್ರೇಡ್ ಕೂಡ ನಡೆಯೋ ಸಾಧ್ಯತೆಗಳು ಜಾಸ್ತಿ ಇದೆ. ನಡೆದ್ರೆ ತುಂಬ ಉತ್ತಮ ಅಂತ, ಅರ್ಥ ಆಯ್ತಾ. ಸೊ ಇಷ್ಟು ನಿಮಗೆ ಇಂಪಾರ್ಟೆನ್ಸ್ ಕೆಳಗಡೆ ಬರುತ್ತೆ. ಆ್ಯಂಡ್ ದ ಎಕ್ಸಾಕ್ಟ್ ಮ್ಯಾಚಿಂಗ್ ಆಫ್ ದ ಮಾರ್ಕ್ಡ್ ಪ್ಲೇಸ್ ಆನ್ ದ ಮ್ಯಾಪ್. ಸೊ ಇದು 1 ಮಾರ್ಕ್ ಏಪ್ರಿಲ್ 2018 ಕೇಳಿದ್ದಾರೆ. ಸೊ ಈ ಥರ ಟೈಪ್ ಆಫ್ ಕ್ವೆಶನ್ಸ್ ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇಲ್ಲ ಮಕ್ಕಳೇ, ಬಟ್ ನೆನ್ಪಿಟ್ಕೊಂಡಿರೋದು ಈ ಥರನೂ ಕೇಳ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಂಡು ಈ ಥರನೂ ಓದ್ಕೊಳ್ಳೋದು ಉತ್ತಮ, ಓಕೆನಾ. ಸೊ ಅಮೃತ್ಸರ್, ಗುವಾಹಟಿ, ಹೈದರಾಬಾದ್. ಸೊ 1, 2, 3 ಅಂತ ಮಾರ್ಕ್ ಮಾಡಿದ್ದಾರೆ. ಸೊ ಆ ಪ್ಲೇಸಸ್ ಯಾವುದು ಅಂತ, ಇದು ಬೇಸಿಕಲಿ ನಿಮಗೆ ಕ್ಯಾಪಿಟಲ್ ಸಿಟೀಸ್ ಅವ್ರು ಕೇಳ್ತಾ ಇರೋದು. ಗುವಾಹಟಿ, ಹೈದರಾಬಾದ್, ಅಮೃತ್ಸರ್, ಹೈದರಾಬಾದ್, ಅಮೃತ್ಸರ್, ಗುವಾಹಟಿ, ಅಲಹಾಬಾದ್, ಹೈದರಾಬಾದ್, ಗುವಾಹಟಿ. ಸೊ 1, 2, 3 ಪೊಸಿಷನಲ್ಲಿ ಯಾವುದಿದೆ ಅಂತ, ಯಾವ್ದಿದೆ ಕಮೆಂಟ್ ಮಾಡಿ. ಎಸ್, ಸೊ ದ ಆನ್ಸರ್ ಇಸ್ ಎ. ಸೊ ಅಮೃತ್ಸರ್, ಗುವಾಹಟಿ ಹಾಗೂ ಹೈದರಾಬಾದ್. ಸೊ ಪಂಜಾಬ್, ಅಸ್ಸಾಂ ಹಾಗೂ ತೆಲಂಗಾಣ. ಸೊ ಬೇಸಿಕಲಿ ಇಲ್ಲಿ ಕ್ಯಾಪಿಟಲ್ಸ್ ಕೇಳಿದ್ದಾರೆ. ಸೊ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ ಕೂಡ ಓದ್ಕೋಬೇಕು ನೀವು, ಅರ್ಥ ಆಯ್ತಾ. ಸೊ ದ ಆನ್ಸರ್ ಇಸ್ ಎ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಡ್ರಾ ಆ್ಯನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ ದ ಫಾಲೋಯಿಂಗ್. ಸೊ ನಿಮ್ಗೆ ಬೇಸಿಕಲಿ 5 ಮಾರ್ಕ್ಸ್ಗೆ ಇರುತ್ತೆ ಮ್ಯಾಪ್, 4+1. 1 ಮಾರ್ಕ್ ಡೆಫಿನೆಟ್ಲಿ ಡ್ರಾಯಿಂಗ್ ನೀವು ಕಲಿಬೇಕು. ಆ್ಯಂಡ್ 4 ಮಾರ್ಕ್ಸ್ ಬೇರೆ ಬೇರೆ ಜಾಗಗಳು ಕೊಡ್ತಾರೆ, ಅದನ್ನು ಪಾಯಿಂಟ್ ಔಟ್ ಮಾಡಬೇಕು. ತುಂಬ ಜಾಸ್ತಿ ಸತಿ ಕೇಳಿರೋದು ಅಂತಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೇ ಹೇಳಿದ್ದೀನಿ. 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಹಾಗೂ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ನೋಡಿ ಇಲ್ಲಿ ಏಪ್ರಿಲ್ 2016, 17, 2018 ಹಾಗೂ 2023 ಇಷ್ಟು ಸರಿ ರಿಪೀಟ್ ಆಗಿದೆ, ಆಯಿತಾ. ಸೊ ಈ ಒಂದು ಕರ್ವ್ ನೆನ್ಪಿಟ್ಕೊಂಡಿರಿ, ಓಕೆ. ಸೊ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಆ್ಯಂಡ್ ಈ ಒಂದು ಕರ್ವ್ ನೆನ್ಪಿಟ್ಕೊಂಡಿರಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ಟ್ರಾಪಿಕ್ ಆಫ್ ಕ್ಯಾನ್ಸರ್, 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಅರ್ಥ ಆಯ್ತಾ ಮಕ್ಕಳೇ ಹೇಗೆ ಮಾರ್ಕ್ ಮಾಡೋದು ಅಂತ? ಎಸ್.
ಸೊ ಇಲ್ಲಿ ನಾವು PYQP ಕೂಡ ಕಂಪ್ಲೀಟ್ ಮಾಡ್ತೀವಿ ಆಯಿತಾ. ಸೊ ಬೇಸಿಕಲಿ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀವಿ. ನನ್ನ ಮುಂದಿನ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ ಜಾಗ್ರಫಿಯಿಂದ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ಪರೀಕ್ಷೆ. ಸೈನಿಂಗ್ ಆಫ್ ಸಹಾನ.